ಶ್ರೀ ಮಂಜುನಾಥಯ್ಯನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಬಾಗಲಕೋಟೆ ಜಿಲ್ಲೆ ಇದರ ವತಿಯಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 387 ಕುಟುಂಬಗಳಿಗೆ ಧರ್ಮಾಧಿಕಾರಿಗಳು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರು ಅವರ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಪ್ರತಿ ತಿಂಗಳು 1,000 ರೂಪಾಯಿ 3,87,000 ವರ್ಷಕ್ಕೆ ಸುಮಾರು 46,44,000 ರೂಪಾಯಿ ಅವರಿಗೆ ಮಾಸಾಸನವನ್ನು ಪ್ರತಿ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನೀಡ್ತಾ ಇದ್ದಾರೆ. ಇವತ್ತು ಪೂಜ್ಯ ಮಾತೃಶ್ರೀ ಹೇಮಾವತಿ ಅಮ್ಮನವರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 110 ಕುಟುಂಬಗಳಿಗೆ ಅವರ ದಿನಬಳಕೆಯ ವಸ್ತುಗಳು, ಉಡುಪುಗಳು ಮತ್ತು ಪಾತ್ರೆಗಳು ಅನ್ನು ಇವತ್ತು ನಾವು ಈ ಕುಟುಂಬಗಳಿಗೆ ತಲುಪಿಸಿದ್ದೇವೆ. ಇದು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇರುವ ಕುಟುಂಬಗಳಿಗೆ ಅವರನ್ನು ಗುರುತಿಸಿಕೊಂಡು ಅವರ ದೈನಂದಿನ ಬದುಕು ಸುಖಮಯವಾಗಿರಲಿ ಅಂತ ಹೇಳೋ ಉದ್ದೇಶಕ್ಕಾಗಿ ನಾವು ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದೂ ಅಲ್ಲದೆ ಈ ಫಲಾನುಭವಿಗಳಿಗೆ ಸಲಕರಣೆಗಳನ್ನು ಕೊಡುವಂಥದ್ದು, ಜನಮಂಗಳ ಕಾರ್ಯಕ್ರಮದ ಮೂಲಕ ಅವರಿಗೆ ವೀಲ್ಚೇರ್ಗಳನ್ನು ಅಥವಾ ವಾಕಿಂಗ್ ಸ್ಟಿಕ್ಗಳನ್ನು ಕೊಡುವಂಥದ್ದು, ಅದೇ ರೀತಿ ಸ್ವಂತ ಜಮೀನಿದ್ದವರಿಗೆ ಮನೆ ನಿರ್ಮಿಸಿಕೊಡ್ತಿದ್ದೇವೆ. ಈ ಫಲಾನುಭವಿ ಸಿದ್ದವ್ವ ಅವರಿಗೆ ಮನೆಯಲ್ಲಿ ವೀಲ್ಚೇರ್ನ ಈಗಾಗಲೇ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಅವರಿಗೆ ವೀಲ್ಚೇರ್ ಮುಂದಿನ ಒಂದು 15 ದಿನದ ಒಳಗಡೆ ವೀಲ್ಚೇರನ್ನು ತಲುಪಿಸಲಾಗುವುದು. ಶೌಚಾಲಯ ಅವರಿಗೆ ಅಪೂರ್ಣಗೊಂಡ ಶೌಚಾಲಯ ಇದೆ, ಈಗಾಗಲೇ ಅದನ್ನು ಮಂಜೂರಾತಿ ಬಂದಿದೆ. ಮುಂದಿನ ವಾರ ಶೌಚಾಲಯದ ಕೆಲಸಗಳು ಕೂಡ ಪೂರ್ಣ ಆಗ್ತದೆ. ಈ ಮಾತೃ ಹೃದಯ ಹೇಮಾವತಿ ಅಮ್ಮನವರು ಬಹುಶಃ ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಗೆ ನೋಡಿಕೊಂಡು ಅವರಿಗೆ ವಾತ್ಸಲ್ಯ ಮಿಕ್ಸ್, ಬಹುಶಃ ಅವರ ಆರೋಗ್ಯಗಳು ಚೆನ್ನಾಗಿರಲಿ ಅಂತ ಹೇಳೋ ಉದ್ದೇಶಕ್ಕೆ ಅವರಿಗೆ ಈ ಪ್ರತಿ ತಿಂಗಳಿಗೆ ಒಂದು ಪ್ಯಾಕೆಟ್ ವಾತ್ಸಲ್ಯ ಮಿಕ್ಸನ್ನು ಅವರಿಗೆ ತಂದು ತಲುಪಿಸುವುದು. ಇದು ಅವರ ಏನು ಸಿರಿಧಾನ್ಯಗಳಿಂದ ಕೂಡಿದಂತಹ ಒಂದು ಆರೋಗ್ಯಕರ, ಅವರ ಸಿರಿಧಾನ್ಯಗಳಿಂದ ತಯಾರಿಸಲ್ಪಟ್ಟಿದೆ. ಆರೋಗ್ಯಕ್ಕೆ ಉತ್ತಮ ರೀತಿಯಲ್ಲಿ ಇದು ಬೇಕಾಗುವಂಥ ಪೌಷ್ಟಿಕ ಆಹಾರವಾಗಿದೆ. ಹಾಗಾಗಿ ನಮಗೆ ಕೂಡ ಬಹಳ ಧನ್ಯತಾ ಭಾವನೆಯಿಂದ ಊರವರ ಸಮ್ಮುಖದಲ್ಲಿ ನಾವು 110 ಕುಟುಂಬಗಳಿಗೆ ಇವತ್ತು ನಾವು ಈ ಒಂದು ವಾತ್ಸಲ್ಯ ಕಿಟ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ಕೊಡ್ತಿದ್ದೇವೆ. ಇದಕ್ಕೋಸ್ಕರ ನಮ್ಮ ಜಿಲ್ಲೆಯ ಪರವಾಗಿ ಪೂಜ್ಯ ಧರ್ಮಾಧಿಕಾರಿಗಳಿಗೆ, ಮಾತೃಶ್ರೀ ಹೇಮಾವತಿ ಅವರಿಗೆ, ಅಮ್ಮನವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ನಾವು ಸಲ್ಲಿಸ್ತೇವೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಇರುವ ನಮ್ಮ ಜಿಲ್ಲೆಯ ಸುಮಾರು 730 ಜನರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಅವರ ಜೀವನ ನಿರ್ವಹಣೆಗೆ ಅನುಕೂಲ ಆಗುವಂತೆ ನಾವು ಕೊಡ್ತಾ ಇದ್ದೇವೆ. ಮತ್ತು ಅಂತಹ ಕುಟುಂಬಗಳಲ್ಲಿ ಮತ್ತು ಅವರಿಗೆ ದೈನಂದಿನ ಬಟ್ಟೆ, ಪಾತ್ರೆಗಳು, ಬಹುಶಃ ಧರ್ಮಸ್ಥಳದಲ್ಲಿ ದೀಪೋತ್ಸವ ಮುಗಿಯಿತು ಆ ಕೂಡಲೇ ಪ್ರತಿ ವರ್ಷ ಅವರಿಗೆ ಏನೇನು ಅಗತ್ಯಗಳಿದೆ ಅದನ್ನು ಪೂಜ್ಯರು ಕಳಿಸಿಕೊಡ್ತಾರೆ. ಬಹುಶಃ ಒಂದು ಈಗಿನ ಒಂದು ಕಾಲದಲ್ಲಿ ಊಟಕ್ಕೂ ಕಷ್ಟ ಇತ್ತು, ಯಾರು ಬದುಕುವ ಸ್ಥಿತಿಗಳು ಬರಬಾರ್ದು. ನಾವೆಲ್ಲರೂ ಕೂಡ ಅವರಿಗೆ ಊರವರು ಕೂಡ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಸುಮಾರು 11 ಕುಟುಂಬಗಳಲ್ಲಿ ಶೌಚಾಲಯ ಮತ್ತು ಮನೆಗಳನ್ನು ನಿರ್ಮಾಣ ಮಾಡುವ ಕೆಲಸಗಳಿಂದ ಆಗ್ತಾ ಉಂಟು. ಯಾಕಂತ ಹೇಳುವಾಗ ಅಂಥವರೊಂದಿಗೆ ತುಂಬ ಕಷ್ಟಕಾರ್ಯಪಣ್ಯ ಇದ್ದವರೊಂದಿಗೆ ಧರ್ಮಸ್ಥಳಕ್ಕೆ ಯಾವಾಗಲೂ ಹೇಳುತ್ತಾ ಇಲ್ಲಿಯ ಸಂಸ್ಥೆಗಳ ಕೆಲಸಗಳಿಗೆ ಕೂಡ ಊರವರು ಕೂಡ ಬಹಳ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಆಗ್ತಾ ಇದೆ. ನಿರ್ಗತಿಕರಿಗೆ ಅವರಿಗೆ ಮುಂದಿನ ಜೀವನ ಅವರ ಸುಖಮಯವಾಗಿರಲಿ ಅಂತ ಹಾರೈಸುತ್ತಾ ಅವರೊಂದಿಗೆ ಸದಾ ಧರ್ಮಸ್ಥಳದಲ್ಲಿ ಸೇರಿದ್ದೇವೆ. ಒಂದು ನಿರ್ಗತಿಕರ ಸಮಾಜ, ಕಟ್ಟಕಡೆಯ ವ್ಯಕ್ತಿ ನಿರ್ಗತಿಕರ ಬಗ್ಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಇದಕ್ಕಿಂತಲೂ ಮುಖ್ಯವಾಗಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಇದರ ಬಗ್ಗೆ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಅವರಿಗೆ ಪ್ರೀತಿ ತೋರಿಸಿ ಅವರಿಗೆ ಪ್ರತಿ ತಿಂಗಳು ವಾತ್ಸಲ್ಯ ಮಿಕ್ಸ್ ಎಂಬ ಆರೋಗ್ಯಕರ ಫುಡ್ಡು ಪ್ಯಾಕೆಟನ್ನು ಕೂಡ ಒದಗಿಸ್ತಾರೆ. ಈ ಅವರ ಎಲ್ಲ ಜೀವನ ನಿರ್ವಹಣೆಗೆ ಕೂಡ ಅನುಕೂಲ ಆಗುವ ಎಲ್ಲ ವಿಚಾರಗಳನ್ನು ಕೂಡ ಸಂಸ್ಥೆ ಅವರೊಂದಿಗೆ ನಿರ್ವಹಿಸ್ತದೆ. ಎಲ್ಲರೂ ಕೂಡ ಅವರ ಆರೋಗ್ಯಕ್ಕೆ ನೀವು ಕೂಡ ಸಹಕಾರ ಕೊಡಿ ಅಂತ ಹೇಳುತ್ತಾ ಅವರಿಗೆ ಧರ್ಮಸ್ಥಳದಿಂದ ಪೂಜ್ಯರು ಅಮ್ಮನವರು ಕಳಿಸಿದ ಏನು ಈ ವಾತ್ಸಲ್ಯ ಕಿಟ್ಟನ್ನು ಬಹಳ ಗೌರವಿತವಾಗಿ ಅವರಿಗೆ ಪ್ರೀತಿಪೂರ್ವಕವಾಗಿ ನಾನು ಹಸ್ತಾಂತರಿಸ್ತೀನಿ. ಇದನ್ನು ನಮಗೆ ದಯಪಾಲಿಸಿದಂಥ ಪೂಜ್ಯರಿಗೆ ಮತ್ತು ಅಮ್ಮನವರಿಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಿರ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಇರುವ ನಮ್ಮ ಜಿಲ್ಲೆಯ ಸುಮಾರು 730 ಜನ